ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಆರಾಮದೇನೆ ನೋಡ್ರಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಮಾರ್ನಿಂಗಿದ್ದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡನಿ. ಬೆಳಗ್ಗೆ ಎದ್ದ ತಕ್ಷಣ ಡೈಲಿ ರೂಟೀನ್ ನಂದು. ಹೊರಗಡೆ ಬಾಗಿಲು ತೊಳೆದು ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಾಕತ್ತೀನಿ. ಇವಾಗ ನೋಡ್ಬೋದು ರಂಗೋಲಿ ಅಷ್ಟು ನೀಟಾಗಿ ಬರೋಕತ್ತಿಲ್ಲ. ಅಕ್ಕಿ ಹಿಟ್ಟಿನಿಂದ ಹಾಕಾಕತ್ತಿರೋದ್ರಿಂದ ಅದು ನೀಟಾಗಿ ಬರೋಂಗಿಲ್ಲ ಅಂತ ನಿಮಗೆ ಆಲ್ರೆಡಿ ಹೇಳೇನಿ ನಾನು. ಇಲ್ಲಿ ನೋಡ್ಬೋದು ಕಮಲದ ರಂಗೋಲಿ ಹಾಕಿದ್ರಾಯ್ತು ಇವತ್ತು ಅಂತ ಅದನ್ನ ಬಿಡ್ಸಾಕ್ತೀನಿ. ನಾನು ಯಾಕೆ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕ್ತೇನೆ ಅಂದ್ರೆ ನಿಮಗೆ ಮೊದಲ ಹೇಳೇನಿ, ನನ್ನ ಚಿಕ್ಕ ಮಗಳು ಸಣ್ಣಕ್ಕಿದಾಳ. ಅಕ್ಕಿ ಬಾಯಿಗೆ ರಂಗೋಲಿ ಹಾಕ್ಕೊಂಡು ಬಿಡ್ತಿದ್ಲು. ಮೊದಲು ರಂಗೋಲಿ ಹಿಟ್ಟಿನಿಂದ ರಂಗೋಲಿ ಹಾಕಿದಾಗ ಬಾಯಿಗೆ ಹಾಕ್ಕೊಂಡ್ಬಿಡ್ತದ್ಲು. ಅದಕ್ಕೋಸ್ಕರ ಬೇಡ ಅದನ್ನು ತಿಂದುಬಿಡ್ತಾಳೆ ಅಕ್ಕಿ ಅಂತಂದು ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಾಕತ್ತಿದ್ದೆ ನಾನು. ಒಂದಿನ ಇರುವೆಗಳು ಬಂದು ಹಿಟ್ಟು ಇರ್ತೈತಲ್ಲ, ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಿರ್ತಾನಲ್ಲ, ಅದನ್ನು ತಗೊಂಡು ಹೋಗ್ತಾ ಇದ್ವು. ಅದನ್ನು ನೋಡಿ ನನಗನ್ನಿಸ್ತು, ಹೌದಲ್ಲ ಡೈಲಿ ನಾನು ಇದೇ ಥರ ರಂಗೋಲಿ ಹಾಕಿದ್ರೆ ಅಕ್ಕಿ ಹಿಟ್ಟಿಂದ ಇರುವೆಗಳಿಗೆ ಆಹಾರ ಸಿಕ್ಕಂಗೆ ಆಗ್ತೈತಿ ಅಂತ ಅನ್ನಿಸಿ ನಾನು ಕಂಟಿನ್ಯೂ ಮಾಡೀನಿ. ಈಗ ದಿನಾಲು ಅಕ್ಕಿ ಹಿಟ್ಟಿಂದನ ರಂಗೋಲಿ ಹಾಕಾಕತ್ತೀನಿ ನಾನು. ಯಾಕಂದ್ರೆ ಡೈಲಿ ನಮ್ಮಿಂದ 4 ಜನಕ್ಕೆ ಊಟಕ್ಕೆ ಕೊಡೋಕ್ಕಾಗದೇ ಇರ್ಬೋದು. ಅಟ್ಲೀಸ್ಟ್ ಈ ಇರುವೆಗಾದರೂ ದಿನಾಲು ಹೊಟ್ಟೆ ತುಂಬ ಊಟಕ್ಕೆ ಕೊಟ್ಟಂಗೆ ಆಗ್ತೈತಲ್ಲ ಈ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಿದ್ರೆ ಅನಿಸಿ ದಿನಾಲು ಹಾಕಾಕತ್ತೀನಿ. ಇದರಿಂದ ಮನೆಗೂ ಒಳ್ಳೆಯದು ಅಂತ ಹೇಳ್ತಾರೆ. ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕೋದು ಮನೆಗೂ ಒಳ್ಳೆಯದು ಅಂತ ಹೇಳ್ತಾರೆ. ಅದೇನೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ಅದರಿಂದ ಇರುವೆಗಳಿಗೆ ಆಹಾರ ಸಿಕ್ಕಂಗೆ ಆಗ್ತೈತಿ, ಅವು ಆರಾಮಾಗಿ ಊಟ ಮಾಡ್ಕೊಂಡು ಇರ್ತಾವೆ ಅನ್ನೋ ಸಲುವಾಗಿ ನಾನು ಹಾಕಾಕತ್ತೀನಿ. ನೀವು ಒಂದ್ಸಲ ಈ ಥರ ಅಕ್ಕಿ ಹಿಟ್ಟು ತಗೊಂಡು ರಂಗೋಲಿ ಹಾಕಿ ನೋಡ್ರಿ. ಆ ಇರುವೆ ಏನು ಬರ್ತಿರ್ತಾವಲ್ಲ, ಬಂದು ಆ ಅಕ್ಕಿ ಹಿಟ್ಟು ತಗೊಂಡು ಆ ಗೂಡಿಗೆ ತಗೊಂಡು ಹೋಗ್ತಿರ್ತಾವಲ್ಲ, ಅದನ್ನು ನೋಡ್ತಾ ಇದ್ರೆ ಆ ಖುಷಿನ ಬೇರೆ. ನಂಗೆ ಭಾಳ ಇಷ್ಟ. ಅದಕ್ಕೋಸ್ಕರ ಡೈಲಿ ನಾನು ಅದೇ ಥರ ರಂಗೋಲಿ ಹಾಕ್ತಿರ್ತೀನಿ. ಇರುವೆಗೋಸ್ಕರನ ನಾನು ಆ ಥರ ರಂಗೋಲಿ ಹಾಕೋದು. ಹಂಗೆ ಇವತ್ತು ಬೆಳಗ್ಗೆ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗಿಸ ಗುಡಿಸಿ ನೆಲ ಎಲ್ಲ ಒರೆಸಿ ಹೊಸಲೆಲ್ಲ ತೊಳೆದು ರಂಗೋಲಿ ಹಾಕಿ ಬಂದು ಚಹಾ ಮಾಡಿದ್ದೆ. ಹುಡುಗರಿಗೆ 1-2 ಬಿಸ್ಕಿಟ್ ಕೊಟ್ಟೆ, ತಿಂದರು ಅವರು ಕೂಡ. ಸ್ವಲ್ಪ ತಿಂಡಿ ಮಾಡೋದು ಲೇಟ್ ಆಗ್ತೈತಿ ಅಂದು 1-2 ಬಿಸ್ಕಿಟ್ ತಿಂತಾರೆ ಅವರು. ಇಲ್ಲಿ ತಿಂಡಿ ಮಾಡಕತ್ತೀನಿ. ಇವತ್ತು ಮ್ಯಾಗಿ ಮಾಡಿದ್ದೆ. ಇವತ್ತು ಸ್ಕೂಲ್ ಏನೂ ಇರಲಿಲ್ಲ, ರಜಾ ಇತ್ತು, ಅದಕ್ಕೋಸ್ಕರ ಮ್ಯಾಗಿ ಮಾಡಿದ್ದೆ. ಜಾಸ್ತಿ ನಾನು ಮ್ಯಾಗಿ ಮಾಡೋಕ್ಕೆ ಹೋಗಲ್ಲ, ಮಂತ್ಲಿ ಒಂದು ಸಲ ಮಾಡ್ಬೋದು ಅಷ್ಟೆ. ಜಾಸ್ತಿ ಕೊಡಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಮಾಡೋಕ್ಕೆ ಹೋಗಲ್ಲ ನಾನು. ಇವತ್ತು ಎಕ್ಸ್ಟ್ರಾ ಕೆಲಸ ಇತ್ತು ಮನ್ಯಾಗ, ಹಾಸಿಗೆ ಎಲ್ಲ ತೊಳೆಯೋದಿತ್ತು. ಅದಕ್ಕೋಸ್ಕರ ಬೇಗ ಏನಾಗ್ತೈತಿ ತಿಂಡಿ ಅದನ್ನು ಮಾಡಿದ್ರಾಯ್ತು ಅಂತ ಮಾಡಕತ್ತೀನಿ. ಇಲ್ಲಿ ನಾನು ಸ್ವಲ್ಪ ಇಲ್ಲಿ ಡಿಫ್ರೆಂಟಾಗಿ ಮಾಡಕತ್ತೀನಿ. ಹಂಗೆ ನೀರೊಳಗೆ ಹಾಕಿ ಕುದಿಸಕತ್ತಿಲ್ಲ. 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಉಳ್ಳಾಗಡ್ಡಿ, ಟೊಮೊಟೊ ಹಾಕಿ ಸ್ವಲ್ಪ ಟೊಮೊಟೊ ಮೆತ್ತಗಾಗೋವರೆಗೂ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡನಿಲ್ಲಿ. ಅದೆಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ಅದಕ್ಕೆ ಅವರು ಏನು ಮಸಾಲೆ ಪ್ಯಾಕೆಟ್ ಕೊಟ್ಟಿರ್ತಾರಲ್ಲ, ಮ್ಯಾಗಿ ಮಸಾಲ ಪ್ಯಾಕೆಟ್ ಇರ್ತೈತಲ್ಲ, ಅದನ್ನು ಹಾಕ್ಕೊಂಡನಿಲ್ಲಿ. ಹಾಕಿ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡನಿ. ಖಾರಕ್ಕೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಆಲ್ಮೋಸ್ಟ್ ಅವರು ಪ್ಯಾಕೆಟ್ನಾಗ ಎಲ್ಲ ಕೊಟ್ಟಿರ್ತಾರೆ, ಖಾರ ಪುಡಿ ಉಪ್ಪು ಎಲ್ಲ ಹಾಕಿರ್ತಾರೆ. ನಾನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳಕತ್ತೀನಿ, ಟೇಸ್ಟ್ ಚೆನ್ನಾಗಿರ್ತೈತಿ ಅಂದು. ನಿಮಗೆ ಎಕ್ಸ್ಟ್ರಾ ತರಕಾರಿ ಎಲ್ಲ ಹಾಕ್ಬೇಕು ಅನಿಸಿದ್ರಪ್ಪ ಅಂದ್ರೆ ಕ್ಯಾರೆಟು, ಬೀನ್ಸು, ಬಟಾಣಿ ಇದನ್ನೆಲ್ಲ ಹಾಕ್ಬೋದು. ಕ್ಯಾರೆಟ್ ಬೀನ್ಸ್ ಎಲ್ಲ ಸಣ್ಣ ಕಟ್ ಮಾಡಿ ಹಾಕ್ಬೇಕಾಗ್ತೈತಿ, ಇಲ್ಲಾಂದ್ರೆ ಬೇಗ ಬೇಯಲ್ಲ ಅದು. ಬೇಕಾದ್ರೆ ಸ್ವೀಟ್ ಕಾರ್ನ್ಸ್ ಇದ್ರೆ ಅದನ್ನು ಕೂಡ ಹಾಕ್ಬೋದು, ಚೆನ್ನಾಗಾಗ್ತೈತಿ. ನಾನಿಲ್ಲಿ ಸಿಂಪಲ್ಲಾಗಿ ಮಾಡಕತ್ತೀನಿ, ಉಳ್ಳಾಗಡ್ಡಿ ಟೊಮಟೊ ಹಣ್ಣು ಹಾಕಿ ಅಷ್ಟೇ ಮಾಡಕತ್ತೀನಿ. ಒಂದೊಂದು ಸಲ ಆ ಥರನೂ ಮಾಡ್ತೀನಿ, ತರಕಾರಿ ಎಲ್ಲ ಹಾಕಿ. ನನ್ನ ಮಕ್ಕಳು ಅಷ್ಟು ಇಷ್ಟಪಡಲ್ಲ ತರಕಾರಿ ಹಾಕಿ ಮಾಡಿಕೊಟ್ರೆ, ಅದಕ್ಕೆ ಇವತ್ತು ಸಿಂಪಲ್ಲಾಗಿ ಮಾಡಿಕೊಡಕತ್ತೀನಿ. ನೀರು ಎಷ್ಟು ಬೇಕಾಗ್ತೈತಿ ನೋಡಿ ನೀರು ಹಾಕಿನೇ ಆಲ್ರೆಡಿ ನಾನು 1-2 ಗ್ಲಾಸಷ್ಟು ನೀರು ಹಾಕಿದೆ. ಹಾಕಿ ಅದನ್ನು ಕುದಿಯಾಕಿಟ್ಟು ಇಲ್ಲಿ ಪಾತ್ರೆ ತೊಳೆಯಕತ್ತೀನಿ. ನೋಡ್ಬೋದು ಹಂಗೆ ನಾನು ಒಂದು ಕೆಲಸ ಮಾಡ್ಕೋತಾ ಹಂಗೆ ಬಿಟ್ಬಿಡಲ್ಲ. ಎಕ್ಸ್ಟ್ರಾ ಅಲ್ಲಿ ಕೆಲಸ ಏನೂ ಇಲ್ಲ ಗ್ಯಾಸ್ ಮೇಲೆ ಮಾಡೋದು ಅಂದಾಗ ಈ ಸೈಡ್ ಏನಾರ ಕ್ಲೀನಿಂಗ್ ಇದ್ರಪ್ಪ ಅಂದ್ರೆ ಮಾಡ್ಕೋತಿರ್ತೀನಿ. ಒಂದೇ ಸಲಗ 2 ಕೆಲಸನೂ ಆಗಿಬಿಡ್ತೈತಿ. ಅಡುಗೆ ಮನೆಯಾಗ ಜಾಸ್ತಿ ಹೊತ್ತು ನಿಲ್ಲೋದು ಬೇಡ ಅಂತ ಈ ಥರ ಟಿಪ್ಸ್ನ ಫಾಲೋ ಮಾಡ್ತಿರ್ತೀನಿ ನಾನು. ಇಲ್ಲಿ ನೋಡ್ಬೋದು ನೀರೆಲ್ಲ ಕುದಿಯಕತ್ತೈತಿ. ಇದಕ್ಕೆ ಈಗ ಮ್ಯಾಗಿ ಎಲ್ಲ ಇತ್ತಲ್ಲ ಅದನ್ನು ಹಾಕ್ಕೊಳಕತ್ತೀನಿ. ಇಲ್ಲಿ 3 ಪ್ಯಾಕೆಟ್ ಮ್ಯಾಗಿ ತಂದಿದ್ರು, ಅದನ್ನು ಮಾಡಕತ್ತಿದ್ದೆ ನಾನು. ನನಗೂ ನನ್ನ ಮಕ್ಕಳಿಗೆ ಅಷ್ಟ ಮಾಡತ್ತೀನಿ. ನಮ್ಮ ಮನೆಯವ್ರು ಇವತ್ತು ತಿಂಡಿ ಬರಲ್ಲ ಅಂತ ಅಂದಿದ್ರು, ಡ್ಯೂಟಿಯಾಗ ಅದಾರ ಅವರು. ಅದಕ್ಕೋಸ್ಕರ ನಮ್ಮ ಮೂವರಿಗೂ ಮಾಡ್ಕೊಳಕತ್ತೀನಿ. ಸಾಕಾಗ್ತೈತಿ ಇಷ್ಟು. ಇದನ್ನು ಹಾಕಿದ ಮೇಲೆ ನೀಟಾಗಿ ಸ್ವಲ್ಪ 1-2 ನಿಮಿಷ ಹಂಗೆ ಬಿಡ್ಬೇಕು. ಒಂದು ನಿಮಿಷ ಹಂಗೆ ಬಿಟ್ಟು ಆಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಾಗ 1-2 ನಿಮಿಷ ಬೇಯಿಸ್ಕೊಂಡನಿಲ್ಲಿ.
ಇದಕ್ಕೆ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರ್ತೈತೆ ರೀ. ನನ್ನ ಮಕ್ಳು ಇಷ್ಟಪಡೋಂಗಿಲ್ಲ ಜಾಸ್ತಿ ತರಕಾರಿನ, ಅದಕ್ಕೋಸ್ಕರ ಇಷ್ಟ ಸಿಂಪಲ್ಲಾಗಿ ಮಾಡಿಕೊಟ್ಟೆ ಅವರಿಗೆ. ಅದು ಸ್ವಲ್ಪ ಮುಚ್ಚಿ ಇಟ್ಟನಿ, ಆಮೇಲೆ ಹಾಕ್ಕೊಟ್ರಾಯ್ತು ಅಂತಂದು. ಆರಿದ ಮೇಲೆ ಚೆನ್ನಾಗಿರಲ್ಲ ಅದು, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟು ಇಲ್ಲಿ ಇನ್ನೊಂದೆರಡು ಪಾತ್ರೆ ಅದ್ವು, ಅವನ್ನೆಲ್ಲ ತೊಳ್ಯಾಕತ್ತೀನಿ. ಏನು ಎಲ್ಲ ಇದು ಉಪ್ಪಿಂದು ಸಣ್ಣ ಉಪ್ಪು ಇರ್ತೈತೆಲ್ಲ, ಪುಡಿ ಉಪ್ಪು, ಅದು ಖಾಲಿಯಾಗಿತ್ತು. ಅದನ್ನೂ ಕೂಡ ಇವಾಗ ಕ್ಲೀನ್ ಮಾಡಿ ಇಟ್ಕೊಂಡೆ. ನಾನು ಹಿಂಗೆ ನೋಡ್ರಿ, ಯಾವಾಗ ಖಾಲಿ ಆಗ್ತೈತಿ ಇಂದು ಡಬ್ಬಿ ಆಗಲಿ, ಇಲ್ಲಾಂದ್ರೆ ಏನಾದರೂ ಸಕ್ಕರೆ ಡಬ್ಬಿ, ಚಹಾ ಪುಡಿ ಡಬ್ಬಿ, ಏನೋ ಒಂದು ಜೋಳದ ಹಿಟ್ಟಿದ್ದು ಹಾಕಿಟ್ಟ ಡಬ್ಬಿ ಆಗಲಿ, ಅದೆಲ್ಲ ಖಾಲಿ ಆದಂಗೆಲ್ಲ ಆವಾಗಲೇ ಕ್ಲೀನ್ ಮಾಡಿ ಈ ಥರ ತೊಳೆದು ಇಟ್ಕೊಂಡ್ಬಿಡ್ತೀನಿ. ಒಮ್ಮೆಟ್ಟಿಗೆ ಕ್ಲೀನ್ ಮಾಡೋಕೆ ಹೋದ್ರೆ ಹೆವಿ ಆಗಿಬಿಡ್ತೈತಿ ಅಂತ ಏನೇನು ಖಾಲಿ ಆಗಿರ್ತೈತಿ ಆವಾಗ ತೊಳೆದು ಇಟ್ಕೊಂಡು ಅದನ್ನು ನೀಟಾಗಿ ಒಣಗಿಸಿ ಅದಕ್ಕೆ ಮತ್ತೆ ಹೊಸ ಪ್ಯಾಕೆಟ್ ಹಾಕ್ಕೋತೀನಿ. ಟಿಫನ್ ಮಾಡ್ಕೊತಾನ ಎಲ್ಲ ಕಿಚನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನಾನು ಬೇಗ ಬೇಗ. ಇದೇ ಥರನ ನಾನು ಡೈಲಿ ಮಾಡೋದು. ಈ ಕಡೆ ಟಿಫನ್ ಮಾಡ್ತಿರ್ತೀನಿ, ಒಂದು ಸೈಡ್ ಕಿಚನ್ ಕ್ಲೀನಿಂಗ್ ಮಾಡ್ಕೊತಿರ್ತೀನಿ. ಸ್ವಲ್ಪ ನಿನ್ನೆ ನಾನು ಕೆಲಸ ಏನೂ ಮಾಡಿ ಮಲ್ಕೊಂಡಿರಲಿಲ್ಲ, ನೈಟು ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಎದ್ದು ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿಕೊಂಡೆ, ತಿಂಡಿ ಮಾಡಿಟ್ಟು ಅವ್ರಿಗೂ ಹುಡುಗರಿಗೂ ಹಾಕ್ಕೊಟ್ಟು ನಾನು ಕೂಡ ಮ್ಯಾಗಿ ತಿನ್ಕೊಂಡ್ವಿ ಎಲ್ಲರೂ. ಚೆನ್ನಾಗಾಗಿತ್ತು ಮ್ಯಾಗಿ, ಟೇಸ್ಟಾಗಿತ್ತು. ಇಲ್ಲಿ ಬೆಳಗ್ಗೆನ ನಾನು ಎದ್ದ ತಕ್ಷಣ ಸೋಪಿನ ಪುಡಿಯಾಗ ಹಾಸಿಗೆನ ನೆನೆ ಇಟ್ಟಿದ್ದೆ. ಇವಾಗಲೇ ತಿಂಡಿ ಎಲ್ಲ ತಿಂದು ಬರೋ ಅಷ್ಟೊತ್ತಿಗೆ, ಮನೆಯೆಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟೊತ್ತಿಗೆ ಚೆನ್ನಾಗಿ ಹಾಸಿಗೆ ನೆಂದದ್ವು. ಅವನು ಕೂಡ ವಾಶ್ ಮಾಡಿದೆ. ಎಲ್ಲ ವಾಶ್ ಮಾಡಿ ಒಣ ಹಾಕಕತ್ತೀನಿ ಇಲ್ಲಿ ಮೇಲ್ಗಡೆ ಬಂದು. ಇವತ್ತು ಸ್ವಲ್ಪ ಬಿಸಿಲಿತ್ತು, 3 ದಿನದ ಬಿಸಿಲ ಇರಲಿಲ್ಲ ರೀ, ಅದಕ್ಕೆ ಒಗೆಯೋದು ಬೇಡ ಅಂತಂದು ಹಂಗೆ ತೆಗೆದಿಟ್ಬಿಟ್ಟಿದ್ದೆ. ಇವತ್ತು ಬಿಸಿಲೈತಿ ಅಂತಂದು ಬೆಳಗ್ಗೆನ ಬೇಗ ಎದ್ದು ನೆನೆ ಹಾಕಿ ಇವಾಗ ಒಗೆದು ಹಾಕೀನಿ. ಜಾಸ್ತಿ ಇದ್ವು ಹಾಸಿಗೆ, ಅವು ಭಾಳ ಇದ್ವು, ಒಟ್ಟಿಗೆ ಒಮ್ಮೆಟ್ಟಿಗೆ ಒಗೆಯೋದು ಬೇಡ ಅಂತ ಸ್ವಲ್ಪ ಒಗ್ಯಾಕತ್ತೀನಿ. ಇಲ್ಲಾಂದ್ರೆ ಆರಲಿಲ್ಲ ಅಂದ್ರೆ ಕಷ್ಟ ಆಗ್ತೈತಿ. ಬಿಸಿಲೊಂದು ಇವಾಗ ಸರಿಯಾಗಿಲ್ಲಲ್ಲ, ಅದಕ್ಕೆ ಒಂದು 3 ಬೆಡ್ಶೀಟು, 1-2 ಚಾಪೆ, ಹಂಗೆ ಇಲ್ಲಿ ಸ್ಕೂಲ್ ಬ್ಯಾಗ್ಸ್ಗಳು ಮತ್ತು ಲಗೇಜ್ ಬ್ಯಾಗು ಅದೆಲ್ಲ ಇತ್ತು, ಅದನ್ನೂ ಕೂಡ ತೊಳೆದು ಹಾಕೀನಿ. ಬಿಸಿಲು ಚೆನ್ನಾಗಿ ಬಂದಿತ್ತು ಒಂದು ಸ್ವಲ್ಪ ಹೊತ್ತು, ಒಂದು 2-3 ತಾಸು ಬಿಸಿಲು ಚೆನ್ನಾಗುತ್ತೆ. ಆಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಬಿಸಿಲು ಹೆಂಗಿದ್ರೆ ಐತಲ್ಲ ಅಂತಂದು ಒಂದು ಸ್ವಲ್ಪ ಹಾಕೀನಿ. ಮನೆಯಾಗಿರೋ ಎಲ್ಲ ಹಾಸಿಗೆನ ಒಟ್ಟಿಗೆ ಒಗ್ಯಾಕೆ ಹಾಕಿದ್ರಪ್ಪ ಅಂದ್ರೆ ಇವಾಗ ಬೇರೆ ಮಳೆ ಬೇರೆ ಬರಕತ್ತೈತಿ, ಒಣಗಲ್ಲ ಅಂತಂದು ಸ್ವಲ್ಪ ಒಗ್ಯಾಕತ್ತೇನೆ ನೋಡ್ರಿ. ಯಾಕಂದ್ರೆ ಬಿಸಿಲು ಚೆನ್ನಾಗಿದ್ರಪ್ಪ ಅಂದ್ರೆ ಹಾಸಿಗೆ ಎಲ್ಲ ನೀಟಾಗಿ ಒಣಗಿಬಿಡ್ತಾವೆ, ಇಲ್ಲಾಂದ್ರೆ ಸ್ಮೆಲ್ ಬರ್ತಾವೆ ಅಂತಂದು ಸ್ವಲ್ಪ ಒಗೆದು ಹಾಕಾಕತ್ತೀನಿ. ಒಂದೊಳ್ಳೆ ಮಳೆ ಬಂದ್ರಪ್ಪ ಅಂದ್ರೆ ಇಲ್ಲೇ ಒಳಗಡೆ ಒಣ ಹಾಕ್ಕೋಬೋದು, ತಗಡಿನ ಕೆಳಗಡೆ ಅಂತಂದು ಆ ಥರ ಮಾಡಕತ್ತೀನಿ. ಬಟ್ಟೆನೂ ಇವತ್ತು ಭಾಳ ಆದವು, ಅವನು ಕೂಡ ಎಲ್ಲ ವಾಶ್ ಮಾಡಿ ಒಣ ಹಾಕೀನಿ. ಎಲ್ಲ ಆಯಿತು, ಕ್ಲೀನಿಂಗ್ ಕೆಲಸ ಅಷ್ಟು ಮುಗಿಸ್ಕೊಂಡೆ ನಾನು. ಇವಾಗ ನೋಡ್ಬೋದು ಹುಡುಗರಿಗೆ ಸ್ವಲ್ಪ ಹಣ್ಣು ಕಟ್ ಮಾಡಿ ಕೊಟ್ರಾಯ್ತು ಅಂತ ಪಪ್ಪಾಯ ಹಣ್ಣಿತ್ತು, ಅದನ್ನೆಲ್ಲ ತೆಗೆದು ಸಿಪ್ಪೆ ಎಲ್ಲ ತೆಗೆದು ಇವಾಗ ಕಟ್ ಮಾಡಿ ಕೊಡಕತ್ತೀನಿ. ಅವ್ರಿಗೂ ಹೊಟ್ಟೆ ಹಸ್ತಿತ್ತು, ಯಾಕಂದ್ರೆ ಮ್ಯಾಗಿ ಅಷ್ಟೇ ತಿಂದಿದ್ರಲ್ಲ, ಮ್ಯಾಗಿ ತಿಂದ್ರೆ ಅಷ್ಟೊಂದು ಹೊಟ್ಟೆ ತುಂಬಲ್ಲ, ಅದಕ್ಕೆ ಹಣ್ಣು ಕಟ್ ಮಾಡಿ ಕೊಡಕತ್ತಿದ್ದೆ ತಿಂತಾರ ಅಂದು. ಇದು ದೊಡ್ಡ ಹಣ್ಣಿತ್ತು, ಅರ್ಧ ಮಾತ್ರ ತಿನ್ನಕಾತಿ, ಇನ್ನು ಅರ್ಧ ಹಂಗೆ ತೆಗೆದಿಟ್ಟೆ ಕಟ್ ಮಾಡಿ. ಈ ಪಪ್ಪಾಯ ಹಣ್ಣು ಮಕ್ಳಿಗೆ ಕೊಡೋದ್ರಿಂದ ಭಾಳ ಒಳ್ಳೆಯದು. ಯಾಕಂದ್ರೆ ಮಕ್ಕಳಿಗೆ ಪದೇ ಪದೇ ಶೀತ ಆಗೋದು, ಜ್ವರ ಬರೋದು, ಹುಷಾರು ತಪ್ಪೋದು ಆ ಥರ ಆಗ್ತಿರ್ತಾರಲ್ಲ, ಅದು ಕಡಿಮೆ ಆಗ್ತೈತಿ. ಕ್ರಮೇಣ ನೀವು ಯಾವ ಥರ ತಿನ್ನಿಸ್ತಾ ಬರ್ತೀರೋ ಅದೇ ಥರನ ಕ್ರಮೇಣ ಕಡಿಮೆ ಆಗ್ತೈತಿ. ಅಷ್ಟು ಒಳ್ಳೆ ಬೆನಿಫಿಟ್ ಐತಿ ಈ ಪಪ್ಪಾಯ ಹಣ್ಣಿಂದ. ಅದಕ್ಕೋಸ್ಕರ ಮಕ್ಳಿಗೆ ಕೊಡ್ರಿ, ಕಣ್ಣಿಗೆ ಒಳ್ಳೆಯದು, ಮತ್ತು ಪದೇ ಪದೇ ಹುಷಾರು ತಪ್ಪೋದು ಕಡಿಮೆ ಆಗ್ತೈತಿ ಹುಡುಗರಿಗೆ. ದೊಡ್ಡವರು ಕೂಡ ತಿನ್ಬೋದು, ದೊಡ್ಡವರು ಲಿಮಿಟಾಗಿ ತಿನ್ಬೇಕು, ಹೆವಿ ಎಲ್ಲ ತಿನ್ನೋಕೆ ಹೋಗ್ಬೇಡ್ರಿ. ಯಾವುದೇ ಆಗಲಿ ಲಿಮಿಟ್ ಆಗಿರ್ಬೇಕು. ಒಳ್ಳೆಯದು ಅಂತ ಜಾಸ್ತಿ ಅದನ್ನು ತಿಂತಾ ಇದ್ರಪ್ಪ ಅಂದ್ರೆ ಅದರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತೈತಿ. ಅದಕ್ಕೋಸ್ಕರ ಲಿಮಿಟಾಗಿ ತಿನ್ನಿರಿ. ವಾರದಾಗ 1-2 ಸರಿ ತಿಂದರೆ ಒಳ್ಳೆಯದಿದೆ ಪಪ್ಪಾಯ ಹಣ್ಣು, ಏನೂ ಪ್ರಾಬ್ಲಮ್ ಆಗೋಲ್ಲ. ಎಲ್ಲರೂ ಸಣ್ಣವರಾಗಲಿ ದೊಡ್ಡವರಾಗಲಿ ವಾರದಲ್ಲಿ 2 ಟೈಮು ತಿನ್ನಿರಿ, ಒಳ್ಳೆಯದು.
ಹಂಗೆ ಇಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ಹೊರಗಡೆ ಹೊಂಟೇವಿ. ಯಾಕಂದ್ರೆ ನಾಳೆ ಬಿಟ್ಟು ನಾಡಿದ್ದು ನನ್ನ ತಂಗಿ ಮಗದ್ದು ನಾಮಕರಣ ಐತಿ. ಅದಕ್ಕೋಸ್ಕರ ಏನಾದರೂ ಗಿಫ್ಟ್ ತಗೊಂಡು ಬಂದ್ರಾಯ್ತು ಅಂತ ಹೊಂಟೇವಿ. ನಾನು ನಮ್ಮ ಅತ್ತೆ ಮಗಳು ನನ್ನ ತಂಗಿ ಹೊಂಟಿದ್ವಿ ಹೊರಗಡೆ. ಹಂಗೆ ಪಾರ್ಲರ್ಗೆ ಹೋಗೋದಿತ್ತು, ಐಬ್ರೋ ಹೇರ್ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಳ್ಳೋದಿತ್ತು ಇವು ಎಲ್ಲರೂ. ಅದಕ್ಕೋಸ್ಕರ ಹೋದ್ರಾಯ್ತು ಅಂತಂದು ಹೊರಗಡೆ ಬಂದಿದ್ವಿ ಮೂವರು. ಇಲ್ಲಿ ಎಲ್ಲ ಗೋಲ್ಡ್ ಅಂಗಡಿಯಾಗ ಏನೇನು ತಗೊಳೋದೈತಿ ಎಲ್ಲ ತಗೊಂಡ್ವಿ. ನಾನು ಕೂಡ ಬೆಳ್ಳಿ ಬಳೆ ತಗೊಂಡೆ ಅಷ್ಟೆ. ಅವರು ಕೂಡ ಏನೇನೋ ಗಿಫ್ಟ್ ತಗೊಂಡ್ಮೇಲೆ ಸ್ವಲ್ಪ ಏನೇನೆಲ್ಲ ಐಟಮ್ಸ್ ಬೇಕು, ಸಾಮಾನು ಬೇಕು ಅವನ್ನೆಲ್ಲ ತಗೊಂಡು ಐಬ್ರೋ ಮಾಡಿಸ್ಕೊಂಡು ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಡು ಮನೆ ಕಡೆ ಹೊರಟಿವಿ. ಮನೆಗೆ ಬರೋತ್ತಿಗೆ ಸಾಯಂಕಾಲ ಆಗಿತ್ತು. ಚಹಾ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ಕೂತು ಆಮೇಲೆ ದೇವರಿಗೆ ಬೆಳಗ್ಗೆ ದೀಪನ ಹಚ್ಚಿರಲಿಲ್ಲ. ಹಾಸಿಗೆ ತೊಳಿತಾ ಟೈಮ್ ಆಗಿಬಿಟ್ಟುತ್ತ ಆಲ್ರೆಡಿ. ಅದಕ್ಕೋಸ್ಕರ ಬೇಡ ಅಂತಂದು ಹಂಗೆ ಹೋಗಿದ್ದೆ. ಬಂದಮೇಲೆ ದೀಪ ಹಚ್ಚಿದ್ರಾಯ್ತು ಅಂತ ಇವಾಗ ಸಂಜೆ ಆಗೈತೆ ಅಂದು ದೀಪ ಹಚ್ಚಿ ಪೂಜೆ ಕೂಡ ಮುಗಿಸ್ಕೊಂಡೆ. ಪೂಜೆ ಮಾಡಿದ್ದಾದಮೇಲೆ ಬೇಳೆ ಸಾಂಬಾರು ಮಾಡಿದೆ. ಮಧ್ಯಾಹ್ನ ಸಾಂಬಾರು ಏನೂ ಮಾಡಿರಲಿಲ್ಲ. ಅದಕ್ಕೆ ಈಗ ಸಾಂಬಾರು ಮಾಡಿ ಈ ಕಡೆ ಮುದ್ದೆ ಮಾಡೋಕ್ಕಿಟ್ಟನಿ. ಇವತ್ತು ನಿಮಗೆ ಜೋಳದ ಮುದ್ದೆ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸಿದ್ರಾಯ್ತು ಅಂತ ಮಾಡಕತ್ತೀನಿ ನೋಡಿರಿ. ಇಲ್ಲಿ ನಾನು ಕುಕ್ಕರ್ನಾಗ ಮಾಡಕತ್ತೀನಿ. ಅದು ಮುದ್ದೆ ತಿರ್ವಕ್ಕೆ ಗ್ರಿಪ್ ಸಿಕ್ಕಂಗೆ ಆಗ್ತೈತಿ, ಹಿಡ್ಕೊಳಕ್ಕೆ ಅದು ಇದು ಇರ್ತೈತೆಲ್ಲ ಚೆನ್ನಾಗಿ ಆಗ್ತೈತಿ ಅಂದು ಕುಕ್ಕರ್ನಾಗ ಮಾಡಕತ್ತೀನಿ. ನಾನು ಬೇರೆ ಪಾತ್ರೆಗೆ ಡೈಲಿ ಮಾಡೋದು ಮುದ್ದೆನ ಇವತ್ತು ನಿಮಗೆ ತೋರ್ಸೋಕೆ ಸರಿ ಆಗ್ತೈತಿ ಅಂದು ಕುಕ್ಕರ್ನಾಗ ಮಾಡಿ ತೋರ್ಸಾತೀನಿ. ಇಲ್ಲಿ 2 ಗ್ಲಾಸಷ್ಟು ನೀರು ನಾನು ಅಲ್ಲಿ ಕುದಿಯೋಕಿಟ್ಟನಿ. ಸ್ವಲ್ಪ ಉಪ್ಪು ಹಾಕಿ ಅದು ಕುದೀಲಿ. ಅದು ಕುದಿಯೋ ಅಷ್ಟೊತ್ತಿಗೆ ಇಲ್ಲಿ ಒಂದು ಸಣ್ಣ ಗ್ಲಾಸ್ನಾಗ 1 ಗ್ಲಾಸಷ್ಟು ಚಹಾ ಕುಡಿಯೋ ಗ್ಲಾಸ್ನಾಗ 1 ಗ್ಲಾಸಷ್ಟು ನೀರು ತಗೊಂಡು, ಇದು ತಣ್ಣೀರ ತಗೊಂಡು ಅದಕ್ಕೆ 1-2 ಸ್ಪೂನು ಜೋಳದ ಹಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಈ ಕುದಿಯೋ ನೀರಿನಾಗ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಇವಾಗ ಮಿಕ್ಸ್ ಮಾಡಿದ್ಮೇಲೆ ಕೈ ಬಿಡ್ದೇ ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು, ತಿರುತಾನೆ ಇರಬೇಕು. ಇಲ್ಲಾಂದ್ರೆ ಅದು ಗಂಟು ಆಗಿಬಿಡ್ತಾವೆ ಮುದ್ದೆ. ಅದಕ್ಕೋಸ್ಕರ ಈ ಥರ ಕಂಟಿನ್ಯೂ ಆಗಿ ತಿರುತಾನೆ ಇರ್ಬೇಕಾಗ್ತೈತಿ. ಸ್ವಲ್ಪನೂ ಕೈ ಬಿಡಬೇಡ್ರಿ. ಇದು ಒಂದು ಕುದಿ ಬರ್ಬೇಕು, ಉಕ್ಕು ಬರ್ತೈತಿ. ಇದಕ್ಕೆ ಒಂದು ಕುದಿ ಬಂದು ಉಕ್ಕು ಬರ್ತೈತಿ. ಅಲ್ಲಿವರೆಗೂ ಕೂಡ ಇದೇ ಥರನ ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕಾಗ್ತೈತಿ. ನೀವು ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನು ಮಾಡಿರಿ. ಈ ಟೈಮಲ್ಲಿ ಮೀಡಿಯಮ್ ಉರಿ ಇಟ್ಕೊಳ್ರಿ, ಜಾಸ್ತಿನೂ ಉರಿ ಇಟ್ಕೊಳಕ್ಕೆ ಹೋಗಬೇಡ್ರಿ. ಲೋ ಫ್ಲೇಮು ಬೇಡ, ಮೀಡಿಯಮ್ ಉರಿ ಇಟ್ಕೊಂಡು ಈ ಥರ ಕಂಟಿನ್ಯೂ ಆಗಿ ತಿರುತ್ತಾ ಬನ್ನಿ. ಇದು ಒಂಚೂರು ಗಂಟಾಗಲ್ಲ ಮುದ್ದೆ. ರಾಗಿ ಮುದ್ದೆ ಬೇಕಾದರೆ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಜೋಳದ ಮುದ್ದೆ ಮಾಡೋದು ಭಾಳ ಕಷ್ಟ. ಯಾಕಂದ್ರೆ ಬೇಗ ಗಂಟಾಗಿಬಿಡ್ತಾವೆ ಜೋಳದ ಮುದ್ದೆ ಮಾಡ್ಬೇಕಂದ್ರೆ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಮಾಡ್ಬೇಕಾಗ್ತೈತಿ ಜೋಳದ ಮುದ್ದೆ ಮಾಡೋರು. ಇಲ್ಲಿ ನೋಡ್ಬೋದು ಅದು ನೀಟಾಗಿ ಕುದಿ ಬಂದೈತಿ ಆಲ್ರೆಡಿ. ಕುದಿ ಬಂದಮೇಲೆ ಇವಾಗ ಒಣ ಹಿಟ್ಟು, ಜೋಳದ ಹಿಟ್ಟು ಏನು ಇರ್ತೈತಿ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೋತಾನೆ ತಿರ್ವಾಕತ್ತೀನಿ ಇವಾಗ. ಈ ಥರ ಸ್ವಲ್ಪ ಸ್ವಲ್ಪ ಹಾಕೋತಾ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಗಂಟು ಆಗಿಬಿಡ್ತೈತಿ, ಬೇಗ ಗಂಟಾಗ್ತೈತಿ. ಈ ಮುದ್ದೆನ ರಾಗಿ ಮುದ್ದೆ ಥರ ಜಾಸ್ತಿ ಗಟ್ಟಿಯಾಗಿ ಮಾಡೋಕ್ಕೆ ಹೋಗಬೇಡ್ರಿ, ಚೆನ್ನಾಗಾಗಲ್ಲ. ಇದು ಸ್ವಲ್ಪ ತೆಳ್ಳಗೆ ಆಗಿರ್ಬೇಕು ಮುದ್ದೆ. ಜಾಸ್ತಿ ಹಿಟ್ಟು ಹಾಕ್ಕೊಂಡು ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಸಾಫ್ಟಾಗಿ ಮಾಡ್ಕೊಳ್ರಿ. ಯಾಕಂದರೆ ಇದು ಗಟ್ಟಿಯಾಗಿ ಮಾಡಿದರೆ ಈ ಮುದ್ದೆ ತಿನ್ನೋಕ್ಕಾಗಲ್ಲ ಜೋಳದ ಮುದ್ದೆನ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪನ ಹಿಟ್ಟು ಹಾಕ್ಕೊಂಡು ಸಾಫ್ಟಾಗಿ ಮಾಡ್ಕೊಳಕತ್ತೀನಿ. ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ಯಾವ ಥರ ಇರ್ತೈತಿ ಇದು ಸಾಫ್ಟಾಗಿ ಅಂತಂದು. ಈ ಥರ ಹಿಟ್ಟು ಹಾಕ್ಕೋತಾ ತಿರುತ್ತಾ ಇರಬೇಕು ಕಂಟಿನ್ಯೂ ಆಗಿ, ಕೈ ಬಿಡಬಾರ್ದು. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಗಂಟೆ ಏನಾದರೂ ಚಿಕ್ಕವಾಗಿದ್ರೆ ಅವನ್ನೆಲ್ಲ ನೀಟಾಗಿ ಒಡ್ಕೋತಾ ಮಿಕ್ಸ್ ಮಾಡ್ಕೋಬೇಕು. ನನ್ನ ಕಡೆ ಮುದ್ದೆ ಕೋಲಿಲ್ಲ, ತಿರುವಾಕ ಸ್ಪೂನಿಲ್ಲೇ ಮಾಡ್ಕೋತೀನಿ. ನಿಮ್ಮ ಕಡೆ ಏನಾದರೂ ಮುದ್ದೆ ಕೋಲ್ ಇದ್ರಪ್ಪ ಅಂದ್ರೆ ಅದ್ರಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ, ಚೆನ್ನಾಗಾಗ್ತೈತಿ. ಗ್ರಿಪ್ ಸಿಕ್ಕಂಗೆ ಆಗ್ತೈತಿ ಅದು ಮುದ್ದೆ ಮಾಡೋಕ್ಕೆ. ಇಲ್ಲಿ ನೋಡ್ಬೋದು ನೀಟಾಗಿ ಎಲ್ಲ ಗಂಟುಗಳನ್ನು ನೀಟಾಗಿ ಒಡ್ಕೊಂಡನಿ. ಎಲ್ಲ ಸಾಫ್ಟಾಗಿ ನೀಟಾಗಿ ಆಗೈತಿ. ಈಗ ಸ್ವಲ್ಪ ಹೊತ್ತು ಲೋ ಫ್ಲೇಮ್ನಾಗ ಬೇಯಿಸ್ಕೋಬೇಕಾಗ್ತೈತಿ ನೀಟಾಗಿ. ನಿಮಗೆ ಬೆಂದೈತಿ ಅಂತ ಹೆಂಗೆ ಗೊತ್ತಾಗಬೇಕು ಅಂತ ಕೈನ ಒಂದು ಸ್ವಲ್ಪ ಹಸಿ ಮಾಡ್ಕೊಳ್ರಿ, ನೀರು ಇಟ್ಕೊಳ್ರಿ ಪಕ್ಕದಲ್ಲಿ. ಹಸಿ ಮಾಡಿಕೊಂಡು ಅದನ್ನು ಮುದ್ದೆ ಮುಟ್ಟಿ ನೋಡಿದ್ರೆ ಕೈಗೆ ಅದು ಅಂಟಬಾರ್ದು. ಅದು ಮುದ್ದೆ ಹಿಟ್ಟು ಅಂಟ್ಲಿಲ್ಲಪ್ಪ ಅಂದ್ರೆ ಅದು ಮುದ್ದೆ ಬೆಂದೈತಿ ಅಂತ ಅರ್ಥ. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡು ಇವಾಗಿಲ್ಲಿ ಮುದ್ದೆ ಕಟ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ಒಂದು ಬಟ್ಲದಾಗ ನೀರು ಇಟ್ಕೊಂಡನಿ, ಕೈಗೆ ಅಂಟಬಾರ್ದು ಮುದ್ದೆ ಅಂತಂದು. ಹಂಗೆ ಒಂದು ಬಟ್ಲ ತಗೊಂಡನಿ ಮುದ್ದೆ ಕಟ್ಕೊಳಕ್ಕೆ. ಅದಕ್ಕೂ ಕೂಡ ಸ್ವಲ್ಪ ನೀರು ಹಾಕಿ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗ್ತೈತಿ, ಇಲ್ಲಾಂದ್ರೆ ಮುದ್ದೆ ಎಲ್ಲ ಅಂಟಿ ಬಿಡ್ತೈತಿ. ಅದಕ್ಕೋಸ್ಕರ ನೀರು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಮುದ್ದೆ ನಮಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಹಾಕ್ಕೋಬೇಕಾಗ್ತೈತಿ. ನಾನಿಲ್ಲಿ 3 ಮುದ್ದೆ ಮಾಡಕತ್ತೀನಿ. ನನ್ನ ದೊಡ್ಡ ಮಗಳಿಗೆ ಒಂದು ಚಿಕ್ಕ ಮುದ್ದೆ ಮಾಡ್ತೀನಿ, ನನಗೆ ನಮ್ಮ ಮನೆಯವ್ರಿಗೊಂದು 3 ಮುದ್ದೆ ಮಾಡಕತ್ತೀನಿ. ನನ್ನ ಚಿಕ್ಕ ಮಗಳು ಕೂಡ ತಿಂತಾಳೆ, ನನ್ನ ಜೊತೆನೇ ತಿಂದ್ಬಿಡ್ತಾಳೆ ಅವಳು. ಮತ್ತು ಸಪ್ರೇಟಾಗಿ ಏನು ಮಾಡಲ್ಲ. 3 ಒಂದೊಂದು ಮುದ್ದೆ ಮಾಡಕತ್ತೀನಿ ಇವಾಗ.
ಮುದ್ದೆಗೆ ಶೇಂಗಾ ತಂಬಳಿ ಇಲ್ಲಾಂದ್ರೆ ಉದಕ ಮುದ್ದೆ ಸಾರು ಅಂತ ಮಾಡ್ತಾರೆ ನಮ್ಮ ಕಡೆ, ಅದು ಚೆನ್ನಾಗಿ ಆಗ್ತೈತಿ. ಇಲ್ಲಿ ನಾನು ಬೇಳೆ ಸಾಂಬಾರು ಮಾಡಿದ್ದೆ, ಅದನ್ನೆಲ್ಲ ಮಾಡೋಕೆ ಟೈಮ್ ಆಗ್ತೈತಿ. ಇವತ್ತು ಭಾಳ ಕೆಲಸ ಆದ್ವಲ್ರಿ, ಹಾಸಿಗೆ ಎಲ್ಲ ಒಗೆಯೋದು ಹಂಗೆ ಹೊರಗಡೆ ಹೋಗಿ ಬಂದದ್ದು ಅದೆಲ್ಲ ಸುಸ್ತಾದಂಗೆ ಆಗಿತ್ತು. ಅದಕ್ಕೋಸ್ಕರ ಅದನ್ನ ಮಾಡೋಕೆ ಟೈಮ್ ಹಿಡಿತೈತಿ ಅಂದು ಬೇಳೆ ಸಾಂಬಾರು ಮಾಡಿದೆ. ಶೇಂಗಾ ತಂಬಳಿ ಬೇಗ ಮಾಡ್ಕೊಂಡು ಬಿಡ್ಬೋದು, ಆದ್ರೆ ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗಲ್ಲ ಮುದ್ದೆ ಜೊತೆಗೆ ಶೇಂಗಾ ತಂಬಳಿ ತಿನ್ನೋದು. ನನಗೆ ಭಾಳ ಇಷ್ಟ ಆಗ್ತೈತಿ, ನಮ್ಮ ಹುಡುಗರಿಗೂ ಇಷ್ಟ ಆಗ್ತೈತಿ. ನಮ್ಮ ಮನೆಯವ್ರು ತಿನ್ನಲ್ಲ, ಅವರಿಗೆ ಬೇಳೆ ಸಾಂಬಾರು ಅಂದ್ರೆ ಭಾಳ ಇಷ್ಟ. ಅದಕ್ಕೋಸ್ಕರ ಬೇಳೆ ಸಾಂಬಾರು ಮಾಡಿದೆ. ಹಂಗೆ ಸೈಡಿಗೆ ನೆಂಚ್ಕೊಳಕ್ಕೆ ಏನೂ ಇರಲಿಲ್ಲ, ಅದಕ್ಕೋಸ್ಕರ ಸಂಡಿಗೆ ಕರೆದು ಕೊಟ್ರಾಯ್ತು ಅಂತ ಸಂಡಿಗೆ ಹಪ್ಪಳ ಕರಿಯಾಕತ್ತೀನಿ. ಇಲ್ಲಿ ಊರಿದ್ದನ ಅಮ್ಮ ಮಾಡಿ ಕಳಿಸ್ಯಾರ. ಬೇಸಿಗೆಯಾಗ ಅವರು ಪ್ರತಿ ವರ್ಷವೂ ಈ ಥರ ಸಂಡಿಗೆ ಹಪ್ಪಳ ಮಾಡಿ ಇಟ್ಟಿರ್ತಾರೆ, ನಮಗೆಲ್ಲ ಕೊಟ್ಟು ಕಳಿಸ್ತಾರೆ ವರ್ಷ ಸ್ವಲ್ಪ. ಯಾಕಂದ್ರೆ ಹುಡ್ರನ್ನ ಇಟ್ಕೊಂಡು ಮಾಡೋಕ್ಕಾಗಲ್ಲ ನಮ್ಮ ಕಡೆ ಅಂತಂದು ಎಲ್ಲರಿಗೂ ಮಾಡಿ ಕಳಿಸ್ತಾರೆ. ನಮ್ಮ ತಂಗಿಯರಿಗೆ ನನಗೆ ಎಲ್ರಿಗೂ ಹಪ್ಪಳ ಸಂಡಿಗೆ ಮಾಡಿ ಕಳಿಸ್ತಿರ್ತಾರೆ. ಇಲ್ಲಿ ಅದನ್ನು ಭಾಳ ಇದ್ವು, ಸ್ವಲ್ಪ ಕರ್ಕೊಳಕತ್ತಿದ್ದೆ ನಾನು. ಹುಡುಗರಿಗೆಲ್ಲ ಹಾಕ್ಕೊಟ್ರಾಯ್ತು ಅಂತಂದು ಊಟಕ್ಕಾಲೇ ಇಟ್ಕೊಟ್ಟೇನೆ ಅವರಿಗೆ. ಈಗ ಸಂಡಿಗೆ ಹಪ್ಪಳ ಕರೆದು ಕೊಡ್ತೀನಿ. ಸ್ವಲ್ಪ ಅನ್ನನೂ ಮಾಡಿದ್ದೆ, ಮುದ್ದೆ ತಿಂದ್ರೆ ಅನ್ನ ಜಾಸ್ತಿ ಊಟ ಮಾಡಲ್ಲ, ಸ್ವಲ್ಪನ ಮಾಡ್ಕೊಂಡಿದ್ವಿ. ಇಷ್ಟ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವ ವಿಡಿಯೋಸ್ಗಳನ್ನು ಮಾಡ್ತೀನಿ. ನಿಮಗೆಲ್ಲ ಯಾವ ಥರ ವಿಡಿಯೋಸ್ ಇಷ್ಟ ಆಗ್ತದವು ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳ್ರಿ, ಅದೇ ಥರ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಿಮಗೆ ಲಾಗ್ಸ್ ಇಷ್ಟ ಆಗ್ತದವ ಅಥವಾ ಕುಕ್ಕಿಂಗ್ ವಿಡಿಯೋಸ್ ಇಷ್ಟ ಆಗ್ತವ ಇಲ್ಲ ಟೈಲರಿಂಗ್ ವಿಡಿಯೋಸ್ ಇಷ್ಟ ಆಗ್ತವ ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳ್ರಿ, ಅದೇ ಥರ ವಿಡಿಯೋಸ್ನ ಜಾಸ್ತಿ ಮಾಡಿ ಹಾಕ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.